ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಜೇನುಕುರುಬರ ತಾಯಿಯು ಕಾಡು ಆನೆಯ ಮಗನು 9th ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಾನು ಈ ರೀತಿಯಾಗಿ ಪಾಠದ ವಿಡಿಯೋ ಪ್ರಶ್ನೋತ್ತರ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇರ್ತದೆ, ನೀವು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆಗ್ಬೋದು. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಈ ವಿಡಿಯೋನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಬಿಟ್ಟ ಸ್ಥಳಗಳು. ಈ ಪಾಠದೊಳಗೆ ಪ್ರಶ್ನೆಗಳು ಜಾಸ್ತಿ ಇದ್ದಾವೆ, ಸೊ ಸರಿಯಾಗಿ ನೋಡ್ಕೊಳ್ರಿ. ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ತುಂಬಿರಿ. ಜೇನುಕುರುಬರ ತಾಯಿ ಗೀತಾ ಸಾಕಿದ ಆನೆ ಮಗನ ಹೆಸರು ಶಿವ. ಜೇನುಕುರುಬರ ಗೀತಾ ತನ್ನ ಮಕ್ಕಳನ್ನು ಪ್ರೀತಿಯಿಂದ ಹಾಳಾದ ಮಕ್ಕಳು ಎಂದು ಬೈಯುತ್ತಿದ್ದರು. ಮೂರನೇದು, ಗೀತಾಳ ಗಂಡನು ಮಾಡುತ್ತಿದ್ದ ಕಸುಬು ಮಾವುತ. ಕಸುಬು ಅಂದ್ರೆ ಉದ್ಯೋಗ, ಕೆಲಸ ಅಂತ. ನಾಲ್ಕನೇ ಪ್ರಶ್ನೆ, ಗೀತಾ ಮತ್ತು ಆಕೆಯ ಗಂಡ ಸಾಕುತ್ತಿದ್ದ ಮೊದಲ ಆನೆಯ ಹೆಸರು ರಾಜೇಂದ್ರ. ಐದನೇದ್ದು, ಜೇನುಕುರುಬರ ದೇವರ ಹೆಸರು ಅಮ್ಮಾಳಮ್ಮ. ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು. ಒಂದನೇದು ನೋಡ್ರಿ, ಜೇನುಕುರುಬರ ಗೀತಾ ಸಾಕುತ್ತಿದ್ದ ಗಂಡು ಆನೆಯ ತಾಯಿ ತೀರಿ ಹೋಗಿದ್ದು ಏಕೆ? ಮನುಷ್ಯರ ಗುಂಡೇಟಿನಿಂದ ತಾಯಿ ಹೆಣ್ಣಾಣೆ ತೀರಿ ಹೋಯಿತು. ಜೇನುಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು? ಆನೆಗೆ ಬೈದ ನಂತರ ಗೀತಾಳು ಅಯ್ಯೋ ನಿನ್ನ ಬೈದೇನ ಕೂಸೇ ರಾಜ ಎಂದು ಅತ್ಯಂತ ಮಮತೆಯಿಂದ ಮರುಗುತ್ತಿದ್ದಳು. ಮೂರನೇದ್ದು, ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ಗೀತಾಳು ಮರಿ ಆನೆಯ ಕಿವಿ ಹಿಂಡಿ ಎಳೆದುಕೊಂಡು ಹೋಗಿ ಬಿದಿರು ತಡಿಕೆಯ ಅಂಗಳದೊಳಗೆ ಸೇರಿಸಿ, ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳೋಕ್ಕೂ ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸಿಯೇ ಬಿಡುವೆ ಎಂದು ಗದರಿ ಬುದ್ಧಿ ಹೇಳುತ್ತಿದ್ದಳು. ನಾಲ್ಕನೇದ್ದು, ಆನೆ ಕಣ್ಣಿನಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಉತ್ತರ, ಸೋಂಕೂ ಅಲ್ಲ ಗೀಂಕೂ ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ ಎಂದು ಗೀತಾಳು ನೊಂದು ನುಡಿದಳು. 5, ಜೇನುಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಉತ್ತರ, ಮೊಬೈಲ್ ಬ್ಯಾಟರಿಯನ್ನು 5 ರೂಪಾಯಿ ಕೊಟ್ಟು ಚಾರ್ಜ್ ಮಾಡಿಸಿಕೊಂಡು ಬರಲು ಅವನು ಸಾಹುಕಾರನ ಅಂಗಡಿಗೆ ಹೋಗುತ್ತಿದ್ದನು. 6, ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಆನೆ ಮರಿಗೆ ಶಿವ ಎಂದು ಹೆಸರಿಟ್ಟವರು ಫಾರೆಸ್ಟಿನ ರೇಂಜರ್ ಸಾಹೇಬರು. 7, ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ? ನನ್ನ ಜೀವ ಹೋದರೂ ಸರಿಯೇ ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು ಎಂಬ ಆಸೆಯನ್ನು ಗೀತಾ ಇಟ್ಟುಕೊಂಡಿದ್ದಾಳೆ. 3-4 ವಾಕ್ಯಗಳು ಉತ್ತರಿಸುವ ಪ್ರಶ್ನೆಗಳು. ಮೊದಲನೇದ್ದು, ಗೀತಾ ಅಮ್ಮಾಳಮ್ಮನಲ್ಲಿ ಆನೆ ಶಿವನ ಬಗ್ಗೆ ಏನೆಂದು ಬೇಡಿಕೊಂಡಿದ್ದಳು? ಉತ್ತರ, ಕಾಡಿನೊಳಗಿರುವ ಅಮ್ಮಾಳಮ್ಮ ದೇವತೆಯ ಬಳಿ ಗೀತಾಳು ಒಬ್ಬಳೇ ಹೋಗಿ ಈ ಆನೆ ಮಗನನ್ನು ಬದುಕಿಸಿ ದೊಡ್ಡವನನ್ನಾಗಿ ಮಾಡಲು ಬಿಡು, ಹಾಗೆ ಮಾಡಿದರೆ ನಿನಗೆ ದೊಡ್ಡದೊಂದು ಹರಕೆ ತೀರಿಸುವೆನು ಎಂದು ಬೇಡಿಕೊಂಡಿದ್ದಳು. ಎರಡನೇದ್ದು, ಆನೆ ಲಂಬೋದರ ತೀರಿಕೊಂಡದ್ದು ಹೇಗೆ? ಲಂಬೋದರನು ಕಾಡಿನಲ್ಲಿದ್ದ ಒಂದು ದೊಡ್ಡ ರೌಡಿ ಆನೆಯಾಗಿತ್ತು. ಪ್ಲಾಂಟರನೊಬ್ಬ ಅದರ ದೇಹದೊಳಕ್ಕೆ ಹಲವು ಕಾಡು ತೂಸುಗಳನ್ನು ತೂರಿಸಿ ಬಿಟ್ಟಿದ್ದನು. ಕಾಡು ತೂಸು ಅಂದರೆ ಗುಂಡುಗಳು. ಇದರಿಂದಾಗಿ ಹೊಟ್ಟೆಯೊಳಗಿದ್ದ ಆ ಕಾಡು ತೂಸುಗಳ ವ್ರಣದಿಂದ ಅಂದರೆ ಗಾಯದಿಂದ ನರಳುತ್ತಾ ಕೊನೆಗೆ ಲಂಬೋದರನು ತೀರಿಕೊಂಡನು. 3-4 ವಾಕ್ಯ. ಮೇಲಿನ 2 ಪ್ರಶ್ನೆ ನೋಡಿ, 3ನೇದು ನೋಡ್ರಿ. ಆನೆ ಲಂಬೋದರ ತೀರಿದಾಗ ಗೀತಾ ಯಾವ ರೀತಿ ದುಃಖಿಸಿದಳು? ಲಂಬೋದರ ತೀರಿ ಹೋದಾಗ ಗೀತಾ ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅತ್ತಳು. ಅಲ್ಲಿ ನೆರೆದಿದ್ದವರಿಗೆಲ್ಲ ಹಿಡಿ ಹಿಡಿ ಶಾಪ ಹಾಕುತ್ತಾ, ದೇವರೇ ಈ ಕೆಟ್ಟ ಮನುಷ್ಯರಿಂದ ಆನೆಗಳನ್ನೂ ಕಾಡು ಕುರುಬರನ್ನೂ ಕಾಪಾಡು ಎಂದು ರೋಧಿಸಿದಳು.
8-10 ವಾಕ್ಯಗಳು ಉತ್ತರಿಸುವ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಜೇನು ಕುರುಬರ ತಾಯಿ ಆನೆ ಮಗನನ್ನು ಹೇಗೆ ಸಾಕುತ್ತಿದ್ದಳು? ಗೀತಾಳು ಆನೆ ಮರಿ ಶಿವನನ್ನು ತನ್ನ ಹೆತ್ತ ಮಗನಿಗಿಂತಲೂ ಮಿಗಿಲಾಗಿ ಸಾಕುತ್ತಿದ್ದಳು. ಶಿವನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲು ರಾತ್ರಿ ವೇಳೆ 2 ಬಾರಿ ಏಳುತ್ತಿದ್ದಳು. ಹಾಗೆಯೇ ಲದ್ದಿ ಬಳಿಯಲು ರಾತ್ರಿ ಏಳುತ್ತಿದ್ದಳು. ಹಗಲಿನಲ್ಲಿಯೂ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯುತ್ತಿದ್ದಳು. ಶಿವನು ಮಣ್ಣಿನಲ್ಲಿ ಆಟವಾಡಿ ಸೊಂಡಿಲು ಕೆಸರು ಮಾಡಿಕೊಂಡರೆ ಜೇನು ಕುರುಬರ ಭಾಷೆಯಲ್ಲಿ ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಒರೆಸಿ ಉಜ್ಜಿ ಶುಚಿ ಮಾಡುತ್ತಿದ್ದಳು. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆ 2 ಬಾರಿ ಸ್ನಾನ ಮಾಡಿಸುತ್ತಿದ್ದಳು. ಹಾಲಿನಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸುತ್ತಿದ್ದಳು. ಎರಡನೇ ಪ್ರಶ್ನೆ, ಮರಿ ಆಣೆ ಗೀತಾಳಿಗೆ ಮಾಡುತ್ತಿದ್ದ ಕೀಟಲೆಗಳಾವುವು? ಮರಿ ಆಣೆ ಶಿವನು ಗೀತಾಳನ್ನು ಮರುಗಿಸಲೆಂದೇ ಬೇಕಾದಷ್ಟು ತುಂಟಾಟಗಳನ್ನು ಮಾಡುತ್ತಿದ್ದನು. ಬೇಕೆಂತಲೇ ತನ್ನ ಸೊಂಡಿಲಿನಿಂದ ಗೀತಾಳು ಬಿಗಿದು ಕಟ್ಟಿದ್ದ ಕೂದಲಿನ ತುರುಬನ್ನು ಎಳೆಯುತ್ತಿದ್ದನು. ಬಿಸಿಲಿನಲ್ಲಿ ಒಣಗಲು ಹಾಕಿದ್ದ ಗೀತಾಳ ಹರಿದ ಬಟ್ಟೆಗಳ ಮೇಲೆ ತನ್ನ ಪಾದಗಳನ್ನು ಇಟ್ಟು ಪಾದದ ಚಿತ್ರಗಳನ್ನು ಬಿಡಿಸುತ್ತಿದ್ದನು. ಎಳೆಯ ಮಗುವಿನಂತೆ ಈ ಮರಿ ಆನೆ ಅಳುತ್ತಿತ್ತು. ಸಂದರ್ಭದೊಡನೆ 4 ಇದಾವ, ನೋಡ್ಕೊಳ್ರಿ. ಮೊದಲನೇದ್ದು, ಅದು ಮುಗ್ಗರಿಸಿದರೆ ಇವಳ ಕರುಳು ದಸಕ್ಕೆನ್ನುತ್ತದೆ. ಆಕರ, ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯೂ ಕಾಡು ಆನೆಯ ಮಗನೂ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಗೀತಾ ಹಗಲಿನಲ್ಲಿಯೂ ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಅವಳು ಕಾಯುತ್ತಿದ್ದಳು. ಈ ಹಿನ್ನೆಲೆಯಲ್ಲಿ ಶಿವನು ನಡೆಯುವಾಗ ಎಲ್ಲಾದರೂ ಮುಗ್ಗರಿಸಿದರೆ ಅವಳ ಮಾತೃ ಹೃದಯದ ಕರುಳು ಒಮ್ಮೆಲೆ ಆತಂಕದಿಂದ ದಸಕ್ಕೆನ್ನುತ್ತಿತ್ತು ಎಂದು ಲೇಖಕರು ಓದುಗರಿಗೆ ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ, ಮೂಕ ಪ್ರಾಣಿಯೊಂದರ ಮೇಲಿರುವ ಮನುಷ್ಯನ ನಿಷ್ಕಲ್ಮಶ ಪ್ರೀತಿ ಮತ್ತು ಜೇನು ಕುರುಬರ ತಾಯಿಯೊಬ್ಬಳ ಹೆಣ್ಣು ಕರಳಿನ ಅದಮ್ಯ ವಾತ್ಸಲ್ಯ ಭಾವವು ಇಲ್ಲಿ ಅತ್ಯಂತ ಹೃದಯ ಸ್ಪರ್ಶಿಯಾಗಿ ಮೂಡಿ ಬಂದಿದೆ. ಎರಡನೇದ್ದು, ಗೀತಾ ನೋಡು ಶಿವನ ಕಣ್ಣಲ್ಲಿ ನೀರು ಬರುತ್ತಿದೆ. ಆಕರ, ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯೂ ಕಾಡು ಆಣೆಯ ಮಗನೂ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಶಿವನ ಕಣ್ಣಲ್ಲಿ ನೀರು ಬರುತ್ತಿರುವುದನ್ನು ಕಂಡು ಲೇಖಕರು ಅದಕ್ಕೇನಾದರೂ ಕಾಯಿಲೆ ಅಂದರೆ ಸೋಂಕು ಗೀಂಕು ತಗುಲಿರಬೇಕು ಎಂದು ಕಳವಳ ವ್ಯಕ್ತಪಡಿಸಿದಾಗ ಗೀತಾಳು, ಸೋಂಕೂ ಅಲ್ಲ ಗೀಂಕೂ ಅಲ್ಲ, ಅದಕ್ಕೆ ಅದರ ತಾಯಿಯ ನೆನಪು ಆಗಿರಬೇಕು ಸಾಹೇಬರೇ ಎಂದು ಮರುಕದಿಂದ ಉತ್ತರಿಸುತ್ತಾಳೆ. ಸ್ವಾರಸ್ಯ, ಪ್ರಾಣಿಗಳ ಮನಸ್ಸಿನ ಆಳವಾದ ಭಾವನೆಗಳು ಕಾಡಿನ ಮಗಳಾದ ಗೀತಾಳಿಗೆ ಮಾತ್ರ ಅರ್ಥವಾಗುತ್ತವೆ ಎಂಬ ನವಿರಾದ ವಾತ್ಸಲ್ಯ ಸತ್ಯ ಇಲ್ಲಿ ವ್ಯಕ್ತವಾಗಿದೆ. ಮೂರನೇದ್ದು, ದೇವರೇ, ಈ ಕೆಟ್ಟ ಮನುಷ್ಯರಿಂದ ಆಣೆಗಳನ್ನೂ ಕಾಡು ಕುರುಬರನ್ನೂ ಕಾಪಾಡು. ಆಕರ, ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲು ಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯೂ ಕಾಡು ಆಣೆಯ ಮಗನೂ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಲಂಬೋದರ ಎಂಬ ಆಣೆಯ ಹೊಟ್ಟೆಗೆ ಪ್ಲಾಂಟರನೊಬ್ಬ ಬಂದೂಕಿನ ಕಾಡು ತೂಸುಗಳನ್ನು ತೂರಿಸಿ ಗಾಯಗೊಳಿಸಿದ್ದರಿಂದ ಅದು ನರಳಿ ಸತ್ತು ಹೋಗುತ್ತದೆ. ಲಂಬೋದರನ ಸಾವಿನಿಂದ ದಿಕ್ಕೆಟ್ಟ ಗೀತಾಳು ತಲೆಯ ಮೇಲೆ ಮಣ್ಣೆರಚಿ ಹುಚ್ಚಿಯಂತೆ ಅಳುತ್ತಾ ಅಲ್ಲಿ ನೆರೆದಿದ್ದ ನಾಗರಿಕ ಜನರಿಗೆ ಶಾಪ ಹಾಕುತ್ತಾ ದೇವರಲ್ಲಿ ಈ ರೀತಿ ರೋಧಿಸುತ್ತಾಳೆ. ರೋಧಿಸು ಅಂದರೆ ಅಳುತ್ತಾಳೆ. ಸ್ವಾರಸ್ಯ, ಕಾಡಿನ ಕ್ರೂರ ಪ್ರಾಣಿಗಳಿಗಿಂತ ನಾಗರಿಕ ಪ್ರಪಂಚದ ಮನುಷ್ಯನೇ ಅತ್ಯಂತ ಸ್ವಾರ್ಥಿ ಮತ್ತು ಅಪಾಯಕಾರಿ ಎಂಬುದನ್ನು ಜೇನು ಕುರುಬರ ಅಸಹಾಯಕ ವೇದನೆ ಮತ್ತು ಆಕ್ರೋಶದ ಮೂಲಕ ಅತ್ಯಂತ ತೀಕ್ಷ್ಣವಾಗಿ ಬಿಂಬಿಸಲಾಗಿದೆ. 4. ಈ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡಿಯೇ ತಾನು ಜೀವ ಬಿಡುವುದು.
ಆಕರ. ಈ ವಾಕ್ಯವನ್ನು ಅಬ್ದುಲ್ ರಶೀದ್ ಅವರು ಬರೆದಿರುವ ಅವರ ಕಾಲುಚಕ್ರ ಕೃತಿಯಿಂದ ಆಯ್ದ ಜೇನು ಕುರುಬರ ತಾಯಿಯೂ ಕಾಡು ಆಣೆಯ ಮಗನೂ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಲಂಬೋದರನ ಸಾವಿನ ಕಹಿ ನೆನಪನ್ನು ಹಂಚಿಕೊಂಡು ಅತ್ತ ನಂತರ ಗೀತಾಳೆಗೆ ಮತ್ತೊಮ್ಮೆ ದುಃಖ ಉಮ್ಮಳಿಸಿ ಬರುತ್ತದೆ. ಆದರೂ ಧೃತಿಗೆಡದ ಗೀತಾಳು ತನ್ನ ತುರುಬನ್ನು ಎಳೆಯಲು ಬಂದ ಶಿವನ ಸೊಂಡಿಲಿಗೆ ಮುತ್ತಿಟ್ಟು ಲೇಖಕರ ಮುಂದೆ ತನ್ನ ಬದುಕಿನ ಅಚಲವಾದ ಸಂಕಲ್ಪವನ್ನು ಪ್ರಕಟಿಸುವಾಗ ಈ ಮಾತನ್ನು ಹೇಳುತ್ತಾಳೆ. ಸ್ವಾರಸ್ಯ: ಜೇನು ಕುರುಬರ ಹೆಣ್ಣು ಮಗಳ ಅದಮ್ಯ ಛಲ, ಬದುಕಿನ ಅದ್ಭುತ ಭರವಸೆ ಮತ್ತು ಮಮತೆಯ ಸಂಕಲ್ಪ ಇಲ್ಲಿ ಅದ್ಭುತವಾಗಿ ವ್ಯಕ್ತವಾಗಿದೆ. ಭಾಷಾಭ್ಯಾಸ: ಸಮಾನಾರ್ಥಕ ಪದಗಳು. ಸಮಾನಾರ್ಥಕ ಅಂದ್ರೆ ಹಲವು ಶಬ್ದಗಳು ಒಂದೇ ಅರ್ಥವನ್ನು ಕೊಡುವಂಥದ್ದಂತ. ಆಣೆ ಅಂದ್ರೆ ಆಣೆಯ ಗಜ ಅಂತಾರ, ಕರಿ ಅಂತಾರ, ಹಸ್ತಿ ಅಂತಾರ. ಪುತ್ರ ಅನ್ನೋದಕ್ಕೆ ಮಗ, ಸುತ, ತನಯ. ಕಾಡು ಅಂದ್ರೆ ಅರಣ್ಯ, ಅಡವಿ, ಕಾನನ. ಕಾನನ ಅಂದ್ರೂ ಕೂಡ ಅರಣ್ಯ. ತಾಯಿ ಜನನಿ, ಮಾತೆ, ಅಮ್ಮ ಅಂತ ಕರೀತಾರೆ. ಸ್ವಂತ ವಾಕ್ಯದಲ್ಲಂತೂ ನೀವು ಬರೀತೀರಿ, ವಿಡಿಯೋ ಪಾಸ್ ಮಾಡ್ಕೊಂಡು ಬರೀರಿ. ವೃದ್ಧಾರ್ಥಕ ಪದ ನೋಡ್ರಿ: ಕಷ್ಟ, ಸುಖ, ಕೆಟ್ಟವ, ಒಳ್ಳೆಯವ, ದುಃಖ, ಅದಕ್ಕೂ ಕೂಡ ಸುಖ ಬರ್ತದ ಅಥವಾ ಸಂತೋಷ ಬರ್ತದ. ಸಹಜ, ಅಸಹಜ, ಹಗಲು, ರಾತ್ರಿ, ವಿಧೇಯ, ಅವಿಧೇಯ. ಇನ್ನ ಸಂಧಿ ಬಿಡಿಸಿ ಹೆಸರಿಸುವುದ ನೋಡ್ರಿ: ಹೆಣ್ಣು ಆನೆ ಲೋಪಸಂಧಿ, ಗುಂಡೇಟು ಗುಂಡು ಏಟು ಲೋಪಸಂಧಿ, ಇನ್ನು ಒಬ್ಬ ಇನ್ನೊಬ್ಬ ಲೋಪಸಂಧಿ, ರಾಜ ಇಂದ್ರ ರಾಜೇಂದ್ರ ಗುಣಸಂಧಿ, ಪಟ್ಟದ ಆಣೆ ಪಟ್ಟದಾಣೆ ಲೋಪಸಂಧಿ, ಮಣ್ಣು ಎರಚಿ ಮಣ್ಣೆರಚಿ ಲೋಪಸಂಧಿ, ನನಗೆ ಒಂದು ನನಗೊಂದು ಲೋಪಸಂಧಿ. ಕೆಳಗಿನ ಅನ್ಯ ದೇಶೀಯ ಪದಗಳಿಗೆ ಕನ್ನಡದ ಸಮಾನಾಂತರ ಪದಗಳನ್ನು ಬರೆಯಿರಿ. ಶರ್ಟು ಅಂದರೆ ಅಂಗಿ, ಸಾಹೇಬ ಅಂದರೆ ಅಧಿಕಾರಿ, ಹಾಸ್ಟೆಲ್ ಅಂದರೆ ವಸತಿ ನಿಲಯ, ಪ್ಲಾಂಟರ್ ಅಂದರೆ ತೋಟದ ಒಡೆಯ, ಕರೆಂಟ್ ಅಂದರೆ ವಿದ್ಯುತ್, ಫಾರೆಸ್ಟ್ ಅಂದರೆ ಅರಣ್ಯ. ತತ್ಸಮ ತದ್ಭವ: ಶುಚಿ ಶುಚಿ, ಮನುಷ್ಯ ಮನುಜ, ಸ್ನಾನ ಸಾನ, ಸೌದೆ ಸೌದೆ. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ಉಂಡು ಉಂಡು, ಸೋಂಕು ಗಿಂಕು, ಹಿಡಿ ಹಿಡಿ, ಆಡಿ ಆಡಿ, ಮಾತು ಗೀತು ಅಂತ ಇವನು ದುರುಕ್ತಿ ಮತ್ತು ಜೋಡು ನುಡಿ ವಿಂಗಡಿಸಿ ಬರೆಯರಂದಾರ. ದುರುಕ್ತಿಗಳು ಉಂಡು ಉಂಡು, ಹಿಡಿ ಹಿಡಿ, ಆಡಿ ಆಡಿ, ಸೋಂಕು ಗೀಂಕು, ಮಾತು ಗೀತು ಅನ್ನೋ ಇವು ಜೋಡು ನುಡಿಗಳು. ವಿದ್ಯಾರ್ಥಿಗಳೇ, ಇದಿಷ್ಟು ಜೇನು ಕುರುಬರ ತಾಯಿಯು ಕಾಡು ಆಣೆಯ ಮಗನು ಪಾಠದ ಪ್ರಶ್ನೋತ್ತರಗಳಾಗಿತ್ತು. ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ನೀವು ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಈ ನೋಟ್ಸನ್ನು ನಾನು ಮಹಾಂತ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ನಲ್ಲಿ ಶೇರ್ ಮಾಡಿರ್ತೀನಿ. ಗೂಗಲ್ನಲ್ಲಿ ಮಹಾಂತ್ ಮುದ್ದಣ್ಣ ಬ್ಲಾಗ್ ಸ್ಪಾಟ್ನ ಸರ್ಚ್ ಮಾಡ್ಬೋದು, ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಇದೆ. ನೀವು ಡೈರೆಕ್ಟ್ ಅಲ್ಲಿ ಕ್ಲಿಕ್ ಮಾಡಿ ಈ ನೋಟ್ಸ್ಗಳನ್ನು ಕೂಡ ನೀವು ಅಲ್ಲಿ ಪಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ತಮಗೆಲ್ಲರಿಗೂ ಧನ್ಯವಾದಗಳು.